ಬೆಂಗಳೂರು ವಿಶ್ವವಿದ್ಯಾಲಯದ ಸಂವಹನ ವಿಭಾಗದಲ್ಲಿ ನಾನು ಕಳೆದ 35 ವರ್ಷಗಳಿಂದ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಣೆ ಮಾಡಿ ಇವತ್ತು ಸೇವಾ ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ಬೆಂಗಳೂರು ವಿಶ್ವವಿದ್ಯಾಲಯದ ಸಂವಹನ ವಿಭಾಗ ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರತಿಷ್ಠಿತ ವಿಭಾಗ ಇದು. ಬಹುಶಃ ಇಡೀ ದೇಶದಲ್ಲಿ ಟೆಲಿವಿಷನ್ ಶಿಕ್ಷಣವನ್ನು ಆರಂಭ ಮಾಡಿದಂತಹ ಪ್ರಥಮ ವಿಭಾಗ ಸಂವಹನ ವಿಭಾಗ ಬೆಂಗಳೂರು ವಿಶ್ವವಿದ್ಯಾಲಯ. ಈ ಸಂವಹನ ವಿಭಾಗದ ವಿದ್ಯಾರ್ಥಿಗಳು, ಇಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳು ಜಗತ್ತಿನ ಎಲ್ಲ ಬೇರೆ ಬೇರೆ ಭಾಗಗಳಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು, ವಿಶೇಷವಾಗಿ ಅದರಲ್ಲೂ ಕೂಡ ಕನ್ನಡ ಮಾಧ್ಯಮದ ಬೆಳವಣಿಗೆಯಲ್ಲಿ, ಟೆಲಿವಿಷನ್ ಬೆಳವಣಿಗೆಯಲ್ಲಿ, ಚಿತ್ರರಂಗದ ಬೆಳವಣಿಗೆಯಲ್ಲಿ, ಪತ್ರಿಕೋದ್ಯಮ ಕ್ಷೇತ್ರದ ಬೆಳವಣಿಗೆಯಲ್ಲಿ ಮತ್ತು ಈಗ ಇತ್ತೀಚೆಗೆ ಇರ್ತಕ್ಕಂಥ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಕೆಲಸ ಮಾಡಿ ಇವತ್ತು ನಮ್ಮ ಸಂಸ್ಥೆಗೆ, ಸಂವಹನ ವಿಭಾಗಕ್ಕೆ ಅಪಾರವಾದಂಥ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಇದೇ ರೀತಿ ಇನ್ನೂ ಈ ಸಂವಹನ ವಿಭಾಗ ಇನ್ನು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ. ನಾನು ಇಡೀ ಅಧ್ಯಾಪಕ ವೃತ್ತಿಯಲ್ಲಿ ನನ್ನ ಜೊತೆಗೆ ಸಾಗಿದಂಥ ಎಲ್ಲ ನನ್ನ ವಿದ್ಯಾರ್ಥಿಗಳೇ. ನಮ್ಮ ಒಬ್ಬ ಗುರುಗೆ ಒಳ್ಳೆಯ ವಿದ್ಯಾರ್ಥಿ ಸಿಗೋದೇ ಭಾಳ ಪುಣ್ಯ ಅಂತ ನನ್ನ ನಂಬಿಕೆ. ಹಾಗಾಗಿ ನಾನು ತುಂಬ ಅದೃಷ್ಟ, ನನಗೆ ಭಾಳ ಒಳ್ಳೆಯ ವಿದ್ಯಾರ್ಥಿಗಳು ನನ್ನ ಜೊತೆ ಸಿಕ್ಕಿದ್ದಾರೆ. ಈ ನಾಡಿನ ಬೆಳವಣಿಗೆಗೆ, ವಿಶೇಷವಾಗಿ ಭಾರತೀಯ ಮಾಧ್ಯಮ ಕ್ಷೇತ್ರದ ಬೆಳವಣಿಗೆಗೆ ಅಪಾರವಾದಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ, ಇನ್ನು ಮುಂದೆ ಕೊಡ್ತಾರೆ ಅನ್ನುವಂಥ ಭರವಸೆ ನಾನು. ಸರ್, ಈಗ ನಿವೃತ್ತಿ ಆದರೂ ಕೂಡ ಮುಂದೆ VC ಆಗಿ ಕರ್ತವ್ಯ ನಿರ್ವಹಿಸ್ತಿದ್ದೀರಾ. ಮುಂದಿನ ಯೋಜನೆಗಳೆಲ್ಲ ಯಾವ್ಯಾವ ರೀತಿಯಾಗಿದೆ ಸರ್? ಇಲ್ಲ, ವಿಶೇಷವಾಗಿ ನಾನು ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಅವಧಿ ಇನ್ನೂ ಸ್ವಲ್ಪ ಇದೆ, ಹಾಗಾಗಿ ಅಲ್ಲಿ ಮುಂದುವರಿಸ್ತೇನೆ. ನನ್ನ ಕಲ್ಪನೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಒಳ್ಳೆಯ ಮಾಧ್ಯಮ ಶಿಕ್ಷಣ ಸಂಸ್ಥೆ, ಅಂದರೆ ವಿಶೇಷವಾಗಿ ಇವತ್ತಿನ ಯುವ ಪೀಳಿಗೆಯನ್ನು ತಯಾರು ಮಾಡ್ತಕ್ಕಂತಹ, ಸಾಮಾಜಿಕ ಹೊಣೆಗಾರಿಕೆಯ ಮಾಧ್ಯಮದ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಹೊಸ ಪ್ರತಿಭೆಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೋಡೋಣ, ಕಾದು ನೋಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.